ಇನ್ನು ಘಟಪ್ರಭಾ ನದಿಯ ಪ್ರವಾಹಕ್ಕೆ ಸಿಕ್ಕು ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮ, ನಾನು ಈಗಾಗಲೇ ಅದರ ಬಗ್ಗೆ ಹೇಳಿದೆ. ಈ ಮಿರ್ಜಿ ಗ್ರಾಮ ಈಗಾಗಲೇ ಭಾಗಶಃ ಜಲಾವೃತ ಆಗೋಗಿದೆ. 83 ಮನೆಗಳಿಗೆ ನೀರು ನುಗ್ಗಿದ್ದು ಜನರು ತಮ್ಮ ಅಗತ್ಯ ಸರಕು ಸರಂಜಾಮುಗಳ ಸಮೇತ ಮನೆ ತೊರೆದು ಕಾಳಜಿ ಕೇಂದ್ರವನ್ನು ಸೇರ್ತಾ ಇದ್ದಾರೆ. ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ತಾತ್ಕಾಲಿಕವಾಗಿ ಕಾಳಜಿ ಕೇಂದ್ರವನ್ನು ತೆರೆದು ಮನೆ ಬಿಟ್ಟು ಬಂದ ಸಂತ್ರಸ್ತರಿಗಾಗಿ ಊಟ ಉಪಹಾರವನ್ನು ತಯಾರು ಮಾಡಲಾಗ್ತಾ ಇದೆ. ತಾಲೂಕು ಆಡಳಿತದಿಂದ ಬೆಳಗ್ಗೆ ಉಪ್ಪಿಟ್ಟು, ಮಧ್ಯಾಹ್ನ ಚಪಾತಿ, ಪಲ್ಯ, ಜುನುಕ, ಅನ್ನ ಸಾಂಬಾರು ಮಾಡಿ ಸಂತ್ರಸ್ತರಿಗೆ ಉಣಬಡಿಸಲಾಗ್ತಾ ಇದೆ. ಸೊ ಅಲ್ಲಿ ಹೇಗಿದೆ ವ್ಯವಸ್ಥೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನನ್ನ ಕೊಲೀಗ್ ಕೊಟ್ಟಿರ್ತಕ್ಕಂಥ ಒಂದು ರಿಪೋರ್ಟ್ ಇದೆ, ನೋಡೋಣ. ಘಟಪ್ರಭಾ ನದಿ ಉಕ್ಕಿ ಹರಿತಾ ಇರೋದ್ರಿಂದ ಈಗಾಗಲೇ ಹಲವಾರು ಕುಟುಂಬಗಳು ಅಂದರೆ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮದ ಕಾಳಜಿ ಕೇಂದ್ರದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥದ್ದು. ಆ ಕಾಳಜಿ ಕೇಂದ್ರದಲ್ಲಿ ನಾವೀಗಿರ್ತಕ್ಕಂಥದ್ದು ಮಿರ್ಜಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ತಾತ್ಕಾಲಿಕವಾಗಿ ಇವರಿಗೆ ವಾಸ ಇರಲಿಕ್ಕೆ ಕಾಳಜಿ ಕೇಂದ್ರವನ್ನು ತೆರೆದಿದ್ದಾರೆ. ಈಗಾಗಲೇ ಪ್ರವಾಹಕ್ಕೆ ಪ್ರವಾಹದ ಭೀತಿಯಿಂದ ತುತ್ತಾದ ಮನೆಗಳ ಕುಟುಂಬಸ್ಥರು ಮತ್ತು ಮಹಿಳೆಯರು ಎಲ್ಲರೂ ಸೇರಿ ಇಲ್ಲಿ ಅಡುಗೆಯನ್ನು ತಯಾರು ಮಾಡ್ತಕ್ಕಂಥ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಸರ್ಕಾರಿ ಶಾಲೆಯ ಕಾಳಜಿ ಕೇಂದ್ರದಲ್ಲಿ ಈ ರೀತಿಯಾದಂಥ ದೃಶ್ಯಗಳು ಸಹಜವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಅಂದರೆ ಮಿರ್ಜಿ ಗ್ರಾಮದ ಸುಮಾರು 86 ಮನೆಗಳು ಈಗಾಗಲೇ ಜಲಾವೃತವಾಗಿವೆ. ಆ ಕುಟುಂಬಸ್ಥರನ್ನು ಸರ್ಕಾರಿ ಶಾಲೆಯಲ್ಲಿ ಒಂದರಲ್ಲಿ ಮತ್ತೊಂದು ಪಕ್ಕದ ಶಾಲೆಯಲ್ಲೂ ಕೂಡ ಇರಿಸಲಿಕ್ಕೆ ವ್ಯವಸ್ಥೆಯನ್ನು ತಾಲೂಕು ಆಡಳಿತ ಮಾಡಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ನೀವು ಇಲ್ಲಿ ಚಪಾತಿಯನ್ನು ಅಂದರೆ ಇಲ್ಲಿರ್ತಕ್ಕಂಥ ಜನರಿಗೆ ಊಟ ಉಪಚಾರಕ್ಕಾಗಿ ಚಪಾತಿಯನ್ನು ಮಾಡ್ತಕ್ಕಂಥ ದೃಶ್ಯಗಳು ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಈ ಭಾಗದ ಅಡುಗೆ ಕೋಣೆಯಲ್ಲಿ ನಾವು ನೋಡೋದಾದರೆ ಈ ಭಾಗದ ಅಡುಗೆ ಕೋಣೆಯಲ್ಲಿ ಈಗಾಗಲೇ ಅನ್ನ ಮತ್ತು ಸಾಂಬಾರ್ ಹಾಗೂ ಜುನುಕವನ್ನು ತಯಾರಿಸ್ತಾ ಇದ್ದಾರೆ. ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಇಲ್ಲಿ ಮಹಿಳೆಯರು ಅಡುಗೆ ತಯಾರಿಯನ್ನು ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳು ಸಹಜವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸಾಂಬಾರ್ ರೆಡಿಯಾಗಿರ್ತಕ್ಕಂಥದ್ದು, ಅನ್ನ ಕೂಡ ರೆಡಿಯಾಗಿದೆ ಮತ್ತು ಜುನುಕವನ್ನು ತಯಾರು ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಸುಮಾರು 86 ಕುಟುಂಬಗಳೇನಿವೆ ತಮ್ಮ ಮನೆಗಳು ಜಲಾವೃತವಾದ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಬಂದು ಈ ಕಾಳಜಿ ಕೇಂದ್ರದಲ್ಲಿ ವಾಸವಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದ ವತಿಯಿಂದ ಈ ರೀತಿಯಾದಂಥ ಊಟ ಉಪಚಾರ ವ್ಯವಸ್ಥೆಯನ್ನು ಕಾಳಜಿ ಕೇಂದ್ರದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಮಹಿಳೆಯರು ನಮ್ಮ ಜೊತೆಗಿದ್ದಾರೆ, ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಅಮ್ಮ, ಏನೇನು ಮಾಡ್ತಾ ಇದ್ದೀರಿ? ಎಷ್ಟು ಜನ ಇಲ್ಲಿ ಇರ್ತಾರ? ಎಷ್ಟು ಜನಕ್ಕೆ ಊಟಕ್ಕೆ ಮಾಡ್ತಾ ಇದ್ದೀರಿ? ಈಗ ನಾವು 300 ಮೇಲೆ ಐತ್ರಿ ಸಂಖ್ಯೆ. ಅಷ್ಟು ಜನಕ್ಕೆಲ್ಲ ಚಪಾತಿ, ಪಲ್ಯ, ಜುನುಕ ಮತ್ತು ಅನ್ನ ಸಾಂಬಾರ ಎಲ್ಲ ಮಾಡ್ತೀವಿ. ತಿಂದು ಚಲೋ ಮಾಡಿರಿ. ಹ್ಞೂ ರೀ, ಚಲೋ ಮಾಡಿರಿ. ಬೆಳಗ್ಗೆ ನಾಷ್ಟಾನ ಉಪ್ಪಿಟ್ಟು ಕೊಡ್ತೀವಿ. ಈಗ ಅನ್ನ ಸಾರ ಚಪಾತಿ ಪಲ್ಯ ಕೊಡ್ತೀವಿ. ಈ ವರ್ಷ 9 ದಿನ 10 ದಿನ 15 ದಿನ ಹೋಗಿ ಬೇರೆ ಗಂಜಿ ಕೇಂದ್ರಕ್ಕೆ ಅಲ್ಲೇ ಅರಿಬಿ ಅಂಚಡಿ ಎಲ್ಲ ತೊಗೊಂಡು ಹೋಗಿಬಿಡ್ತೀವಿ. ಬಟ್ ದನ ಕರ ಒಪ್ಪಾರಿ ಇಷ್ಟ ಎಲ್ಲ ಇದಕ್ಕೆ ಬರಬೇಕಾರಿ ಸರ್. ಇದಿಷ್ಟು ಇಲ್ಲಿನ ಮಹಿಳೆಯರು ಹೇಳುವಂಥದ್ದು. ಈಗಾಗಲೇ ನಮ್ಮ ಪ್ರವಾಹದಿಂದ ಬಾಧಿತವಾಗಿ ನಾವು ಮನೆಗಳಿಗೆ ನೀರು ನುಗ್ಗಿದೆ. ಹೀಗಾಗಿ ನಾವು ನಮ್ಮಲ್ಲಿ ಮನೆಗಳಲ್ಲಿ ಇರ್ತಕ್ಕಂಥ ದವಸ ಧಾನ್ಯ, ಕಾಳು ಕಡಿ ಎಲ್ಲವೂ ನೀರು ಪಾಲಾಗಿದೆ. ಹೀಗಾಗಿ ನಾವು ಕಾಳಜಿ ಕೇಂದ್ರವನ್ನು ಸೇರಿದ್ದೇವೆ. ಇಲ್ಲಿ ನಮಗೆ ಬೇಕಾದಂಥ ಊಟ ಉಪಚಾರದ ವ್ಯವಸ್ಥೆ ನಡೀತಾ ಇರ್ತಕ್ಕಂಥದ್ದು. ಈಗಾಗಲೇ ಎಲ್ಲ ರೀತಿಯ ಊಟ ಉಪಚಾರ ವ್ಯವಸ್ಥೆಯನ್ನು ಈ ಸರ್ಕಾರಿ ಶಾಲೆಯ ತಾತ್ಕಾಲಿಕ ಕಾಳಜಿ ಕೇಂದ್ರದಲ್ಲಿ ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನು ಮಾತನಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಆನಂದ್ ಜೊತೆ ರವಿ ಹಳ್ಳೂರು, ಪಬ್ಲಿಕ್ ಟಿವಿ, ಬಾಗಲಕೋಟೆ.